ರಾಘವೇಂದ್ರ ಈ ಒಂದು ಸ್ಪೋರ್ಟ್ಸ್ ಇವೆಂಟ್ ಬಹುತೇಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಇವೆಂಟ್ ನನಗೆ ಇನ್ವಿಟೇಷನ್ ಕೊಟ್ಟಿದ್ರು, ಹಂಗಾಗಿ ಬಂದಿರತಕ್ಕಂಥದ್ದು. ಕೆಲಸ ಮಾಡ್ತಾರೆ ಕಾರ್ಮಿಕರು, ಅವರಿಗೆ ಕಾಂಟ್ರಾಕ್ಟರ್ ಅವರು ದುಡ್ಡು ಕೊಟ್ಟ ಮೇಲೆ ವಾಪಸ್ ತಗೊಂತಾರೆ. ಈಗ ನಾವೇನ್ ಮಾಡ್ತಾ ಇದೀವಿ, ಔಟ್ಸೋರ್ಸ್ ಏನಿದೆ ನಮ್ಮ ಸರ್ಕಾರ ವತಿಯಿಂದ ಆಗಿರ್ತಕ್ಕಂಥ ಎಲ್ಲ ಔಟ್ಸೋರ್ಸ್ ಇಲಾಖೆವರೆಗೆ ಔಟ್ಸೋರ್ಸ್ ಆಗ್ತಾ ಇದೆ. ನಾವೀಗ ಸೊಸೈಟಿ ಮುಖಾಂತರ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಒಂದು ಸೊಸೈಟಿ ಮಾಡ್ಬೇಕಂತ ಇದೀವಿ. ಬೀದರ್ ಮಾಡಲ್ ನಡೀತಾ ಇದೆ. ಅದು ಬೀದರ್ ಮಾಡಲ್ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಇದೀವಿ. ಸೊ ಮೋಸ್ಟ್ ಪ್ರಾಬಬಲಿ ಇನ್ನೊಂದು 3-4 ಮಂತ್ಸ್ ನಲ್ಲಿ ಇಡೀ ರಾಜ್ಯಾದ್ಯಂತ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಲ್ಲಿ DC ವಿಲ್ ಬಿ ಹೆಡ್ಡಿಂಗ್ ಆಸ್ ಅ ಸೊಸೈಟಿ ಹೆಡ್. ಸೊ ಆ ಸೊಸೈಟಿನಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರು ಔಟ್ಸೋರ್ಸ್ಗಳಿದ್ದಾರೆ ಎಲ್ಲ ಇಲಾಖೆ ಔಟ್ಸೋರ್ಸ್ಗಳು ಆ ಮೆಂಬರ್ ಆಗಿರ್ತಾರೆ. ಸೊ ನಾವು ದುಡ್ಡು ಇನ್ಮೇಲೆ ಸರ್ಕಾರ ವತಿಯಿಂದ ದುಡ್ಡು ನಾವು ಸೊಸೈಟಿ ಕಳಿಸ್ತೀವಿ. ಸೊಸೈಟಿ ಮುಖಾಂತರ ಅವ್ರಿಗೆ ದುಡ್ಡು ಸಿಗಕ್ಕಾಗತ್ತೆ. ಇದರಲ್ಲಿ ಏರಾಪೇರಿ ಆಗಿರಲಿ, PF ಕಟ್ಟಿಲ್ಲ, ಗ್ರಾಚ್ಯುಟಿ ಕಟ್ಟಿಲ್ಲ ಅಂತಕ್ಕಂಥದ್ದು ಅಥವಾ ಮಿನಿಮಮ್ ವೇಜಸ್ ಸಿಗ್ಲಾರಂಗೇನಿದೆ ಆ ಕಂಪ್ಲೇಂಟ್ಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ. ಅದು ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾವು ನಮ್ಮ ಪಾರ್ಟಿದು ಅವ್ರಿಗೆ ಯಾಕೆ ಬೇಕ್ರಿ ವಿಚಾರ? ನಮ್ಮ ಪಾರ್ಟಿಗೆ ಯಾಕೆ ಬೇಕ್ರಿ ವಿಚಾರ? ಅವರು ನಮ್ಮ ಪಾರ್ಟಿನ ಅವ್ರಿಗೇನೋ ತೊಂದರೆ ಆಗ್ತಾ ಇದೆಯಾ? ನಮ್ಮ ಪಾರ್ಟಿ ಆಂತರಿಕ ಏನೇ ಡಿಫರೆನ್ಸ್ಗಳು ಇರಲಿ, ಬಿಕ್ಕಟ್ಟುಗಳು ಇರಲಿ, ನಮ್ಮಲ್ಲಿ ದೇರ್ ಇಸ್ ಅ ಸೇಯಿಂಗ್, ಕುಮಾರ್ ಸಾಹೇಬ್ರ ಜಡ್ಜ್ಮೆಂಟ್ ಇತ್ತು, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ. ಅಂದ್ರೆ ಭಿನ್ನಾಭಿಪ್ರಾಯ ಇರಲೇಬೇಕು ಅಂತ ಒಂದು ಭಿನ್ನಾಭಿಪ್ರಾಯನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪಾರ್ಟಿ ಎಲ್ಲರಿಗೂ ಅವಕಾಶ ಇದೆ. ಅಲ್ಲಿ ಏನಿಲ್ಲ, ಮೋದಿ ಸಾಹೇಬ್ರದ್ದು ಒಂದೇ ಫೋಟೋ, ಕೆಳಗ್ಲಿಂದ ಮೇಲ್ವರೆಗೆ ಯಾರು ಅಡ್ವಾಣಿ ಇಲ್ಲ, ಯಾವ ವಾಜಪೇಯಿ ಇಲ್ಲ, ಯಾರ್ಯಾರಿಲ್ಲ, ಒಂದೇ ಒಂದು ಫೋಟೋ. ಸೊ ಅದು ಅವ್ರ ಪಾರ್ಟಿ. ನಮ್ಮ ಪಾರ್ಟಿಲಿ ಈ ತರ ವ್ಯವಸ್ಥೆ ಇದೆ. ನಮ್ಮ ಪಾರ್ಟಿನ ಅವ್ರಿಗೇನು ತೊಂದರೆ ಆಗಿದೆ? ಸೊ ನೀವು ಅಲ್ರಿ ದುಬೈ ಒಂದ್ ನಿಮಿಷ ಇವ್ರು ಮುಗಿಸ್ಬಿಡಿ. ಈಗ ದುಬೈ ಪ್ರವಾಸ ಹೋಗ್ತಾರಲ್ಲ ಗುರುತಿಲ್ಲ, ಮೊದ್ಲೇ ಆಲ್ರೆಡಿ ನಿಮ್ದು 3D ಅನಿಮೇಷನ್ ಚೆನ್ನಾಗಿ ನೋಡಿದೆ, ಅದು ಅದ್ಭುತವಾಗಿ ಮಾಡಿದಾರ. ಬಟ್ ಗುರುತಿಲ್ಲ, ಹೋಗ್ತಾರಲ್ಲ, ನನಗೆ ಮಾಹಿತಿ ಇಲ್ಲ. ಹೋದ್ರೆ ಏನ್ ತೊಂದರೆ ಇದೆ ಅಲ್ಲ? ಐ ಡೋಂಟ್ ನೋ. ಐ ಆಮ್ ಶ್ಯೂರ್ ಯಾರು ಹೋಗ್ತಾ ಇಲ್ಲ, ಹೋದ್ರು ಕೂಡ ಏನ್ ತೊಂದರೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ದಟ್ಸ್ ಬ್ಯೂಟಿ ಆಫ್ ಅವರ್ ಡೆಮೋಕ್ರಸಿ. ಒಂದು ಆರ್ಡರ್ ಬಂದಿದೆ, ಈ ರೀತಿಯಿಂದ ಮಾಡೋದ್ರಿಂದ ಡಿಫರೆನ್ಸ್ ಬರುತ್ತೆ, ಸ್ಪೆಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಮಾಡಬೇಡಿ ಅಂತ ಹೇಳಿದ್ರೆ ವಿ ಅಕ್ಸೆಪ್ಟೆಡ್ ಇಟ್. ಡಿಫರೆನ್ಸ್ ಇಲ್ಲ ರೀ, ಸ್ಪೆಕ್ಯುಲೇಷನ್ ತಾವು ಮಾಡ್ತಾ ಇದ್ದಾರೆ, ದೇರ್ ಇಸ್ ನೋ ಡಿಫರೆನ್ಸ್. ಈಗ CM ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಏನ್ ಸರ್ ಜಟಾಪಟಿ ಅಂತ ಇದು DK ಶಿವಕುಮಾರ್ ವಿರೋಧವಾಗಿ ನಡೀತಾ ಇದೆ ಕಾಂಗ್ರೆಸ್ ಬಣದಲ್ಲಿ? ಇಲ್ಲ, ಒಂದು ನಮ್ಮಲ್ಲಿ ಎಷ್ಟು ಸ್ಪೆಕ್ಯುಲೇಷನ್ ಇದೆ, ಡೆಲ್ಲಿಗೆ ಮೊನ್ನೆ ಹೋಗಿದೆ, ಡೆಲ್ಲಿಯಲ್ಲಿ ಕೂಡ ಅದೇ ಸ್ಪೆಕ್ಯುಲೇಷನ್ ಇದೆ. ಮುಂದೆ ನಿತಿನ್ ಗಡ್ಕರಿ ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಇದೇ ವರ್ಷ ಲಾಸ್ಟ್. ಯಾಕಂದ್ರೆ 75 ವರ್ಷ ಆದ್ಮೇಲೆ ಮೋದಿ ಸಾಹೇಬ್ ರಾಜೀನಾಮೆ ಕೊಡ್ಬೇಕಂತಿದ್ರೆ ಅವರೇ ಮಾಡಿರ್ತಕ್ಕಂಥ ಕಾನೂನು ಅದು, ಗುರ್ತಲ್ಲ ನಿಮಗೆ? ಮತ್ತೆ ಅದನ್ನು ಜಟಪಟಿ ಇದೆ, ಹೋಗಿ ಕೇಳ್ರಿ BJP ಅವರಿಗೆ. ನೆಕ್ಸ್ಟ್ ಯಾರು ಮೋದಿ ಸಾಹೇಬ್ರ ಆದ್ಮೇಲೆ ನೆಕ್ಸ್ಟ್ ಯಾರು ಅಂತ ನೀವು ಈಗಲಿಂದ ಶುರು ಮಾಡ್ಬೇಕು. ನಮಗೆ ಒಂದ್ ನಿಮಿಷ ತಡ್ರಿ, ನಮ್ ಮಾತಾಡಕ ಬಿಡ್ರಿ ನಿಮಿಷ. ನೀವು ಕೂಡ ಕೇಳ್ರಿ, ಜಟಪಟಿ ಇದೆ, ತಡಪಡಿ ಇದೆ, ಬಳಬಳ ಇದೆ, ಮಠ ಇದೆ ಅಂತ ಹಿಂಗ್ ಕೇಳ್ಕೊಂಡು ಅವ್ರಿಗೆ ಕೂಡ ಅದನ್ನೇ ಕೇಳ್ರಿ. ಏನ್ ಸರ್ ನೆಕ್ಸ್ಟ್ ಪ್ರಧಾನಮಂತ್ರಿ ಆದ್ಮೇಲೆ BJP ಯಾರು ನೆಕ್ಸ್ಟ್? ಯಾರ ನೇತೃತ್ವದಲ್ಲಿ ಹೋಗ್ಬೇಕು? ಯಾರ ನೇತೃತ್ವದಲ್ಲಿ ಹೋಗ್ಬೇಕು? ಈ ದೇಶ ಹೆಂಗ್ ನಡಿಬೇಕು? ಮತ್ತೆ ಮುಂದೆ BJP ಹೆಂಗ್ ನಡಿಬೇಕು? ಸೊ ಹಂಗ ಅವ್ರಿಗೆ ಕೂಡ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಸೊ ನಮ್ದಂತೂ ನಾವು ಉತ್ತರ ಕೊಡ್ತೀವಿ. ಇದನ್ನು ಆತಂಕ ಇದೆ. ನಾನು ಡೆಲ್ಲಿಗೆ ಹೋದ ಮೊನ್ನೆ ಒಳಗ್ ಗಾಸಿಪ್ ಇದೆ, ಮೋಸ್ಟ್ಲಿ ನಿತಿನ್ ಗಡ್ಕರಿ ಆಗ್ಬೋದು ಅನ್ನೋದು. RSS ನವರು ಕಡ್ಡಾಯವಾಗಿ ಅದೇ ಆಗಲ್ಲ ಅಂತ ಹೇಳಿದ್ರಲ್ರಿ ಅವರೇ. 1 ನೇಷನ್ 1 ಎಲೆಕ್ಷನ್ ಮಾಡಲ್ಲ ಅಂತ ಹೇಳಿದಾರಲ್ಲ. ಮೊನ್ನೆ ಮೆಜಾರಿಟಿ ಸಿಕ್ಕಿರಲ್ಲ ಪಾರ್ಲಿಮೆಂಟ್ ನಲ್ಲಿ. ಈಗ 1 ನೇಷನ್ 1 ಎಲೆಕ್ಷನ್ ಅಂತ ಬಿಲ್ ತಂದಿರ್ತಕ್ಕಂಥದ್ದು ಈ ಅಡಾನಿ ವಿರುದ್ಧವಾಗಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದು US ಕೋರ್ಟ್ ನಲ್ಲಿ ಏನು ಒಂದು ವರ್ಡಿಕ್ಟ್ ಬಂತು, ಅದನ್ನ ಪಾರ್ಲಿಮೆಂಟ್ ನಲ್ಲಿ ತಗೋಬಾರ್ದು ಅನ್ನೋದಕ್ಕೆ 1 ನೇಷನ್ 1 ಎಲೆಕ್ಷನ್. ಸೊ 1 ನೇಷನ್ 1 ಎಲೆಕ್ಷನ್ ನೀವು ದಿನ ಬೆಳಗ್ಗೆ ಸಾಯಂಕಾಲವರೆಗೆ ತೋರಿಸಿದ್ರಿ, ಹೋಯ್ತು, ಬಿದ್ದು ಹೋಯ್ತು, ಮುಗಿತು. 1 ನೇಷನ್ ಎಲೆಕ್ಷನ್ ಪೋಯ ಇನ್ಕೇಮ್ಲ ಅಷ್ಟೇ. ಅದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.